ಈಗ ನೀವು ಕಟಿಂಗ್ ಶಾಪ್ ಹೋಗ್ತೀರಾ, ಹಿಂಗ್ ಮಾಡಿಸ್ಬೇಕು, ಹಿಂಗ್ ಬರ್ಬೇಕು, ಪಕ್ಕ ಹಂಗೆ ಮಾಡ್ಸಿದೀರಾ ನೀವು? ಇಲ್ಲ ಅಲ್ಲ, ಹೊಟ್ಟೆ ಓಪನ್ ಮಾಡೋದಿಲ್ಲ, ಒಂದ್ 2 ತೂತ್ ಮಾಡಿ ಅಲ್ಲಿಂದ ಅದನ್ನ ಆಪರೇಟ್ ಮಾಡ್ತಾರೆ. ಈ ಹೊಟ್ಟೆ ಕುಯ್ಬೇಕು ಅಂದ್ರೆ ಕಮ್ಮಿ ರೇಟು, ಕರೆಂಟ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ರೇಟು. ಯಾವತ್ತು ಅವ್ರು 80 ಭಾಗ ಕರಳನ್ನ ತೆಗಿಬೇಕು ಅಂದ್ರೆ ನನ್ಗೆ ಅವತ್ತೇ ಫಿಕ್ಸ್ ಅವ್ನು ಇರಲ್ಲ ಅಂತ. 4 ಆಪರೇಷನ್ ಆದ್ಮೇಲೆ ಹೊಟ್ಟೆನ ಓಪನ್ ಮಾಡಿ ಇಟ್ಟಿದ್ರು. ಅವ್ನು ತಿರ್ಗಕ್ಕಾಗಲ್ಲ, ಹಿಂಗ್ ತಿರ್ಗಕ್ಕಾಗಲ್ಲ. ಒಂದ್ಸತಿ ಅವ್ನು ನೋವು ತಡೆಯಕ್ಕಾಗದಿರೋ ಡಾಕ್ಟರ್ಗೆ ಕಬಳ ಕೊಡ್ದಿದ್ದ ಅವನು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೇಮ್ ಇಸ್ ಮಧು. ವಿಷಯ ಏನಪ್ಪ ಅಂತಂದರೆ, ಇವತ್ತು ಒಂದು ಕಡೆ ಏನೋ ಇವಾಗ ಹೋಗ್ತಿರೋ ಕೆಲಸ ಮುಗಿಸ್ಕೊಂಡು ಬೇರೆ ಕಡೆ ಹೋಗಬೇಕು. ಅದಕ್ಕೆ ನಾವು ಏನು ಐಡಿಯಾ ಮಾಡ್ತಿದ್ದೀವಿ ಅಂತಂದರೆ, ನಾರ್ಮಲಾಗಿ ಇಂಟರ್ವ್ಯೂ ಮಾಡೋದು ಬೇಡ ಗುರು. ನೀವೆಲ್ಲ ನೋಡ್ದಂಗೆ ವಿನಯ್ ರಾಜ್ಕುಮಾರ್ ಅವರು ಒಂದು ಇಂಟರ್ವ್ಯೂ ಮಾಡಿದೆ, ಕಾರಲ್ಲಿ ಕೂರಿಸ್ಕೊಂಡು ಮಾಡಿದ್ದೆ. ಅದೇ ಥರ ಎಲ್ಲರನ್ನೂ ಕಾರಲ್ಲಿ ಹಾಕೊಂಡು ರುಬ್ಬೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ನಮಗೂ ಫನ್ ಆಗಿರುತ್ತೆ, ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದಂಗಿರುತ್ತೆ. ಈ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ಅಂದರೆ ಚೆನ್ನಾಗಿರಲ್ಲ. ಮತ್ತೆ ಸರ್ ಹೇಳಿ ಮಧು ಅವರೇ. ಟಕ್ಸ್ ಆಫ್ ರಾಮಗಢ ಆಯ್ತು. 2ನೇ ಸಿನಿಮಾ. ನಮ್ಮ ಚೇತನ್ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಸೆಟ್ರಲ್ಲಿ. ಚೇತನ್ ಅವರು ನೋಡೋದು ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಹೌದು, ಇಲ್ಲೇ ಸಿಕ್ಕಿದ್ದು. ಶಾಕ್ ನನಗೆ, ಇವರು ಇದಾರೆ ಇದರಲ್ಲಿ ಅಂತ. ನಾನು ಪೋಸ್ಟ್ ಸರಿಯಾಗಿ ನೋಡಿರ್ಲಿಲ್ಲ. ಆಮೇಲೆ ಸರ್ ಏನ್ ಸಮಾಚಾರ ಹೇಳ್ಬೇಕು ಮಧು ಅವರೇ. ಆಯ್ತಾ ಊಟ? ಆಯ್ತಾ? ಊಟ ಎಲ್ಲ ಆಯ್ತು. ನಿಮ್ದಾಯ್ತಾ ಊಟ? ನಮ್ದು ಆಯ್ತು. ಹೆಂಗಿತ್ತು ಊಟ? ಊಟ ಸೂಪರ್. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಅದು ಈ ಒಳ್ಳೆ ಪ್ಲೇಸಿಗೆ ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ. ಬೆಂಗಳೂರಲ್ಲಿ ಇರೋರ್ನ ಕರ್ಕೊಂಡ್ಬಂದ್ಬಿಟ್ರೆ ನಮ್ಗೆ ಒಂಥರ ಕಾಲೇಜ್ ಇಲ್ಲಲ್ಲ, ಇಲ್ಲ ಬಂದ್ಬಿಟ್ರೆ ತುಂಬಾ ಇಷ್ಟ ಆಯ್ತು ನಮಗೆ. ಬಿಟ್ಟೋಗ್ಲಿಕ್ಕೆ ಮನ್ಸಾಗಲ್ಲ ಅಲ್ಲ, ನನಗಂತೂ ಆಗಲ್ಲಪ್ಪ. ಸಿನಿಮಾ ಯಮುನಾ ಮೇಡಮ್ ಕೂಡ ಹೇಳ್ತಾ ಇದ್ರು, ಸಿನಿಮಾ ಚೆನ್ನಾಗಿ ಬಂದಿದೆ, ನೀವು ಚೆನ್ನಾಗಿ ಮಾಡಿದಿರ ಅಂತ ಹೇಳ್ತಿದ್ರು. ಈಗ ನೀವ್ ಹೇಳಿ, ಹೆಂಗ್ ಬಂದಿದೆ ಸಿನಿಮಾ? ಮೊನ್ನೆ ಒಂದು ಶೋ ಮಾಡ್ದಂಗೆ ನೀವು ಬಂದಿದ್ರಾ? ಇಲ್ಲ ಸಿನಿಮಾ ಒಳ್ಳೆ ಕಥೆ ಇದೆ, ಒಳ್ಳೆ ರೈಟಿಂಗ್ ಇದೆ, ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಮ್ಮ ಡೈರೆಕ್ಟರು ಚೆನ್ನಾಗಿ ಶೂಟ್ ಮಾಡಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಜಯರಾಮ್ ಸಿ ಮಾಲೂರ್ ಅವರು. ಮೇನ್ ಅವರೇ ಅಲ್ವಾ? ಹೌದು, ಅನ್ನದಾತರು. ಅವರು ಫಸ್ಟ್ ಪಿಲ್ಲರು, ಹೌದು. ನೀವು ಸೆಕೆಂಡ್ ಪಿಲ್ಲರು, ಡೈರೆಕ್ಟರ್ ಒಂದು ಪಿಲ್ಲರು, ನಿಮ್ಮ ಆರ್ಟಿಸ್ಟ್ಗಳೆಲ್ಲ ಒಂದು ಪಿಲ್ಲರು. 4 ಪಿಲ್ಲರ್ ಕರೆಕ್ಟ್ ಆಗಿದೆ ಈಗ. ಅದ್ರಲ್ಲಿ ಬರುವಂತ ರೂಮು, ಹಾಲು, ಕಿಚನ್ ಇದೆಲ್ಲ ಎಲ್ಲ ಅಲ್ಲೇ ಇರ್ತಾರೆ. ಸೊ ಒಳ್ಳೆ ಸಿನಿಮಾ ಅಂತ ಮಾಡಿದೀವಿ. ಜನಕ್ಕೆ ಖಂಡಿತವಾಗ್ಲೂ ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಈಗ ಈ ಸಿನಿಮಾ ಓಕೆ, ಟಕ್ಸ್ ಆಫ್ ರಾಮಗಢ ನೀವು ಅನ್ಕೊಂಡಂಗೆ ಬಂತ ಅದು ಸಿನಿಮಾ? ಸರ್, ಎಲ್ಲಾನು ಅಷ್ಟೇ, ನಾವೇನೋ ಮಾಡಕ್ ಹೋದಾಗ ಪರ್ಫೆಕ್ಟ್ ಆಗಿ ಎಷ್ಟು % ಬರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಷ್ಟೇ ಅಲ್ವಾ? ಹೌದು, ಅದು ಎಕ್ಸಿಕ್ಯೂಟ್ 100% ಆದಾಗ ಅದು ಆಗುತ್ತೆ ಅಷ್ಟೇ. ನನ್ನ ಪ್ರಕಾರ ಯಾವುದೇ ಸಿನಿಮಾ 100% ಎಕ್ಸಿಕ್ಯೂಟ್ ಆಗಲ್ಲ. ಡೈರೆಕ್ಟರ್ ಇಮ್ಯಾಜಿನೇಷನ್ ಪ್ರಕಾರ ಯಾವ್ದು ಎಕ್ಸಿಕ್ಯೂಟ್ ಆಗಲ್ಲ. ಬಟ್ ಒಂದಷ್ಟು ಜನಗಳಿಗೆ ಇಷ್ಟ ಆಗಿ ಕನೆಕ್ಟ್ ಆಗಿ ಅದಕ್ಕೆ ಎಕ್ಸಿಕ್ಯೂಟ್ ಆಗಿರುತ್ತಲ್ಲ, ಅಂತವೆಲ್ಲ ಹಿಟ್ ಆಗ್ಬಿಡುತ್ತೆ. ಚೇತನ್ ಬ್ರೋ, ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಪಕ್ಕ ಇದಕ್ಕೆ ಉತ್ತರ ಗೊತ್ತು ನಿಮ್ಗೆ, ಆಯ್ತಾ? ಈಗ ಡೈರೆಕ್ಟರ್ ಹೆಂಗೆ ಅಂದ್ರೆ, ಅವ್ರು ಏನೇನೋ ಇಟ್ಕೊಂಡಿರ್ತಾರೆ ಮೈಂಡಲ್ಲಿ, ಹಿಂಗ್ ಮಾಡ್ಬೇಕು ನೀವು ಹೇಳಿದ್ರೆ 100% ಎಕ್ಸಿಕ್ಯೂಟ್ ಆಗಿರಲ್ಲ. ಈಗ ನೀವು ಕಟಿಂಗ್ ಶಾಪ್ ಹೋಗ್ತೀರಾ, ಹಿಂಗ್ ಮಾಡಿಸ್ಬೇಕು, ಹಿಂಗ್ ಬರ್ಬೇಕು, ಪಕ್ಕ ಹಂಗೆ ಮಾಡ್ಸಿದೀರಾ ನೀವು? ಇಲ್ಲ ಅಲ್ಲ, ಎಲ್ಲಾ ಗಂಡು ಮಕ್ಳು ಪ್ರಾಬ್ಲಮ್. ಅನ್ಕಂಡಂಗೆ ಕಟಿಂಗ್ ಮಾಡ್ಸಕ್ಕಾಗಲ್ಲ. ಅಂತದ್ರಲ್ಲಿ ಡೈರೆಕ್ಟ್ರು ಒಂದು ದೊಡ್ಡ ಪ್ರಾಜೆಕ್ಟ್ ನ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡೋದನ್ನ ಅದ್ ಹೆಂಗ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ? ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಮಿನಿಮಮ್ ಸೆಟ್ ಅಲ್ಲಿ ಒಂದು ಚಿಕ್ಕ ಬಜೆಟ್ ಸಿನಿಮಾನೇ ಅನ್ಕೊಳ್ಳಿ, ಮಿನಿಮಮ್ 40 ಜನ ಇರ್ತಾರೆ. ಹೌದು. ಈಗ ಒಂದು ಶಾಟ್ಗೆ 40 ಬ್ರೈನ್, 40 ಜನದ ಥಾಟ್ಸ್ ನ ತಗೊಂಬಂದು ಒಂದು ಶಾಟ್ ಕೂರ್ಸೋದಿದೆಯಲ್ಲ, ಅದೇ ಚಾಲೆಂಜು ಅಲ್ವಾ? ಅಲ್ಲೇ ಏನಂತಾರೆ, ಪರ್ಸೆಂಟೇಜ್ಗಳು ಬೇರೆ ಆಗೋದು. ಕರೆಕ್ಟ್. ಕೆಲವು ಸತಿ ಸಿಂಕ್ ಆಗುತ್ತೆ, ಕೆಲವು ಸತಿ ಏನೋ ಒಂದು ಮಿಸ್ ಹೊಡೆದಿರುತ್ತೆ, ಕೆಲವು ಸಮಯ ಸಂದರ್ಭ ಸಿಚುವೇಶನ್ ತಕ್ಕನಂಗೆ ನಾವು ಓಕೆ ಮಾಡೋ ಪರಿಸ್ಥಿತಿ ಬಂದಿರೋ ಶಾಟ್ನ. ಸೊ ಹಿಂಗಾಗ್ತಾ ಹೋಗುತ್ತೆ. ಅದ್ರಲ್ಲಿ ಅಲ್ಟಿಮೇಟ್ ಏನು ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ, ಜನಕ್ಕೆ ಅದು ಕನೆಕ್ಟ್ ಆಗ್ಬೇಕಷ್ಟೇ. ಚೇತನ್ ಅವರ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ ನೀವು. ಕೋಳಿ ಬಂತು, ಕೋಳಿ. ಗಾಡಿ ನಂಬರ್ ನೋಟ್ ಮಾಡ್ಕೊಂಡು ಮನೆವರೆಗೂ ಬಂದು, ಅಪ್ಪ ಕೆಜಿ 1,000 ರೂಪಾಯಿ ಇದು ನಾಟಿ ಕೋಳಿ, ಅದ್ ದುಡ್ಡು ಕೊಡು ಫಸ್ಟ್, ಎಲ್ಲ ಇರ್ತಾರೆ. ನಿನ್ಗೆ ಕೋಳಿ ಕೇಸು ದೊಡ್ಡ ಕೇಸಮ್ಮ. ಹಳ್ಳಿಗಳಲ್ಲಿ ಕೋಳಿ ಮಿಸ್ ಆಯ್ತಂದ್ರೆ ಊರವ್ರನ್ನೆಲ್ಲ ಬೈತಾ ಇರ್ತಾರೆ. ಒಂದ್ ಯಾವ್ದೋ ವಿಡಿಯೋ ನೋಡಿ, ಹೋಗ ಕೋಳಿ ಕೊಡ್ರು, ನಿನ್ ನಾಯಿ ತಿನ್ನ, ನೀನ್ ಹೆಂಡ್ತಿನ ತಿನ್ನ. ಹಂಗೆ
ಬ್ರೋ ಅದೇ ನೀವೇನೋ ಕ್ವಶನ್ ಕೇಳಿದ್ರಿ. ಅದೇ ನೀವು ನಿಮ್ ಪಾತ್ರದ ಬಗ್ಗೆ. ಅದೇ ಈ ಸಿನಿಮಾದಲ್ಲಿ ಏನ್ ವಿಶೇಷವಾದ ಪಾತ್ರ ಅಂದ್ರೆ ನಂದು ಬೇರೆ ಸಿನಿಮಾಗಳಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಹೌದು. ಈ ಸಿನಿಮಾದಲ್ಲಿ ನಂದು ಕಾಮಿಡಿ ಕ್ಯಾರೆಕ್ಟರ್ ಅಲ್ಲ. ಯಾಕೆ ಅಂತ ಮಿಸ್ಟೇಕು? ಮಿಸ್ಟೇಕ್ ಅಲ್ಲ, ಟ್ರೈ ಮಾಡ್ತಿರ್ಬೇಕಲ್ಲ. ಒಂದೇ ತರ ಮಾಡಿ ನನಗೂ ಸಾಕಾಗಿತ್ತು. ಹಂಗೆ ಒಂದು ಈ ತರದೊಂದು ಪಾತ್ರ ಸಿಕ್ತು, ಗಬಕ್ಕಂಡ್ ಕ್ಯಾಚ್ ಹಾಕೊಂಬಿಟ್ಟೆ ಹಂಗೆ. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದು ಬಿಟ್ಬಿಟ್ಟು ಸಿನಿಮಾ ಕಡೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ದೆ ಅದಕ್ಕೋಸ್ಕರ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಹಂಗೆ ಸಿನಿಮಾದಲ್ಲಿ ಸಿಕ್ಮೇಲೆ ಯೂಟ್ಯೂಬ್ ನ ಸ್ವಲ್ಪ ಸುಮ್ನೆ ಅಂದ್ರೆ ಹೊಸದಿನ ಬರ್ತಿದ್ದಂಗೆ ಹಳೆ ದಿನ ಬರ್ತ್ಬಿಡೋದು ಅಂತ. ಹಂಗಂತಲ್ಲ, ಗುರಿ ಕಡೆ ಹೋಗ್ತಾ ಇರೋದಷ್ಟೇ. ಯೂಟ್ಯೂಬ್ ಬಿಡಬಾರ್ದು ಅಂತಲ್ಲ, ಯೂಟ್ಯೂಬ್ ಈಗಲೂ ಮಾಡ್ತಾ ಇದೀನಿ. ಯೂಟ್ಯೂಬ್ ಗುರು ಸಿಕ್ಕಿರೋದು ಗುರಿ. ಇಲ್ಲೇ ಗುರಿ ಈಗ ತುಂಬಾ ಜನಕ್ಕೆ ಯೂಟ್ಯೂಬ್ ಗುರು ಈಗ ಎಲ್ಲದಕ್ಕೂ. ಅದರಿಂದಲೇ ಎಲ್ಲ ಎಕ್ಸ್ಪ್ಲೋರ್ ಆಗ್ತಾ ಇರೋದು. ಎಲ್ಲ ಗುರು ಇಬ್ರು. ಇನ್ಸ್ಟಾಗ್ರಾಮ್. ಆಕ್ಚುಲಿ ಚೇತನ್ದು ನಿಮ್ಗೆ ಏನು ಅವ್ರು ಹೇಳ್ದಂಗೆ ಬೇರೆ ಸಿನಿಮಾಗಳಲ್ಲಿ ಏನ್ ಫುಲ್ ಕಾಮಿಡಿ ಇದ್ರಲ್ಲೇ ನೋಡಿದ್ರಲ್ವಾ, ಇಲ್ಲಿ ಕಾಮಿಡಿನೂ ಇದೆ, ಬಟ್ ಪಾತ್ರ ತುಂಬಾ ತೂಕವಾದ ಪಾತ್ರ. ಹಂಗೆ ನಿಮ್ಗೆ ಅಷ್ಟು ಏನು ಚೇತನ್ ನೋಡಿದಾಗ ನಿಮ್ಗೆ ಆಕ್ಚುಲಿ ಶಾಕ್ ಆಗುತ್ತೆ, ಈ ತರನು ಇವ್ರ ಹತ್ರ ಟ್ಯಾಲೆಂಟ್ ಇದೆಯಾ ಅನ್ನೋಂಥದ್ದು. ಇವ್ರ ಹತ್ರ ಬೇಜಾನಿದೆ ಬಿಡಿ ಟ್ಯಾಲೆಂಟ್. ಬಟ್ ತುಂಬಾ ಮನ ಮುಟ್ಟುತ್ತೆ ಅವ್ರ ಪಾತ್ರ, ತುಂಬಾ ವರ್ಷಗಳ ಕಾಲ ಉಳ್ಕೊಳ್ಳುತ್ತೆ ಮನ್ಸಲ್ಲಿ, ಆ ತರ ಒಂದು ಪಾತ್ರ ಪ್ಲೇ ಮಾಡಿದ್ದಾರೆ. ಹಂಗೆ ಸೊ ಅದು ಖುಷಿ. ಸರಿಗ ನಿಮ್ಮ ತಾಯಿಯವರು, ಹೌದು, ಅವರು ಕಂಡಂತ ಕನಸು ನೀವು ಇವತ್ತು ಮಾಡ್ತಿರುವಂತ ಕೆಲಸ ನನ್ಸಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗ್ಲು. ನೋಡಿ, ಇಷ್ಟು ವರ್ಷದಿಂದ ನಾವು ಸಿನಿಮಾ ಫೀಲ್ಡಲ್ಲಿ ಇದ್ದು ಈಗ ಈ ಥರ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿರೋದು ನನ್ನ ಒಂದು ಅದೃಷ್ಟ ಆದರೂ ಅನ್ಕೋಬೋದು, ಪುಣ್ಯ ಆದರೂ ಅನ್ಕೋಬೋದು. ಒಂದು ಒಳ್ಳೆ ಸಿನಿಮಾ ಮಾಡಿರೋ ಆತ್ಮತೃಪ್ತಿ ಇದೆ ನನಗೆ. ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ, ಯೂಶುವಲ್ ಆಗಿ ಆರ್ಟಿಸ್ಟ್ಗಳ ಮಕ್ಕಳು ಈಗ ಅವರು ದೊಡ್ಡ ಆರ್ಟಿಸ್ಟ್ ಆಗಿರ್ಬೋದು, ಸಣ್ಣ ಆರ್ಟಿಸ್ಟ್ ಆಗಿರ್ಬೋದು, ಸೀನಿಯಾರಿಟಿ ಅಂತ ಬಂದಾಗ ಎಂತೆಂಥವ್ರ ಆಕ್ಟರ್ಗಳ ಮಕ್ಕಳು ಎಲ್ಲೆಲ್ಲೋ ಇದಾರೆ, ಇವತ್ತು ಏನೇನೋ ಆಗೋಗ್ಬಿಟ್ಟಿದ್ದಾರೆ. ಇವತ್ತಿನ ಜನರೇಷನ್ ಈಗ ನೀವು ಈಗ ಸ್ಟಾರ್ಟ್ ಆಗ್ತಾ ಇದ್ದೀರಾ. ಈಗ ಒಂದು ನಿಮ್ಗೆ ಏಜ್ ಎಷ್ಟು? ಹೌದು, ಅದೆಲ್ಲ ಹೇಳೋದು ಬೇಡ ಬಿಡಿ. ಅಲ್ಲ, ಹುಡುಗರದ್ದು ಏನು ಹೇಳ್ಬೋದು, ಏನು ತೊಂದರೆ, ಹುಡುಗಿರ್ದು ಹೇಳಂಗಿಲ್ಲ. ಈಗ ಅದು ಮ್ಯಾಟರ್ ಆಗುತ್ತೆ. ಹುಡುಗರಿಗೇನು ಹುಡುಗಿರ್ ಫ್ಯಾನ್ಸ್ ಇರಲ್ವಾ? ಅಂದ್ಕೊಳಲ್ವಾ? ಮದುವೆ ಆಗಿದೆ ನಿಮ್ಗೆ? ಮದುವೆ ಆಗಿದೆಯಾ? ನನ್ಗಾಗಿಲ್ಲ. ಹಂಗಂದ್ರೆ ಸೇಫ್ ನೀವು. ನಾನೇನಾರ ಹಂಗ್ ಮಾಡಕ್ ಹೋದ್ರೆ ನನ್ನ ಹೆಂಡತಿ ಅಲ್ಲೇ ಅವಳೆ ಅಷ್ಟೇ. ಗಾಡಿ 4 ಟೈರು ಪಂಚರ್. ನಾನೇ ಹೋಗಿ ಮೆತ್ತಗೆ ಕೊಟ್ಬಿಡ್ತೀನಿ. ಅಲ್ಲಿ ಯಾರಿಗೂ ಹಾಯ್ ಅಂತ ಇದ್ರು, ಅಲ್ಲಿ ಅದು ವಿಂಡೋ ಸೈಡ್ ಇದು ಗ್ಲಾಸ್ ಇಳಿಸ್ಬಿಟ್ಟು ಯಾರಿಗೂ ಹಾಯ್ ಅಂತ ಇದ್ರು ಈ ಕಡೆಯಿಂದ. ಹಂಗೆ ಯಾಕೆಂದ್ರೆ ಈಗ ನಿಮ್ಮ ಬ್ರದರ್ದು ಒಂದು ಟ್ರಾಜಿಡಿ ನಮ್ಗೆ ಮರೆಯಕ್ಕಾಗಲ್ಲ. ಆ ಸೀನ್ ಇವತ್ಗೂ, ಅದೇ ಪಪ್ಪುಸಿ ಆ ಸೀನ್ ಇವತ್ತಿಗೂ ಮರೆಯಕ್ಕಾಗಲ್ಲ. ರೀಸೆಂಟ್ ಆಗಿ ಯಾವ್ದೋ ಇಂಟರ್ವ್ಯೂ ಎಲ್ಲ ನೋಡಿದೆ, ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಗಳೇ ಮಾಡಿದ್ದು ಮಿಸ್ಟೇಕು, ಅದಕ್ಕೆ ಕಳ್ಕೊಬೇಕಾಯ್ತು ನಾವು ಅದು ಇದು ಅಂತ. ಅದೇನು ಅಂತ ಸ್ವಲ್ಪ ಕೇಳ್ಬೋದಾ ಸರ್? ಅದು ಅವನಿಗೆ ಇದ್ದಿದ್ದು ಈವಾನ್ಸ್ ಸಿಂಡ್ರೋಮ್ ಅಂತ ಒಂದು ಡಿಸೀಸ್. ಅದು ಆಟೋ ಇಮ್ಯೂನ್ ಡಿಸೀಸ್, ಅಂದ್ರೆ ನಿಮ್ ಬಾಡಿ ಒಳಗಡೆನೆ ಕ್ರಿಯೇಟ್ ಆಗುವಂತ ಕಾಯಿಲೆ ಅದು. ಈಗ ಬೇರೆ ಏನೋ ಹೊರಗಡೆ ಸಬ್ಸ್ಟೆನ್ಸ್ ತಗೊಂಡು ಅಥವಾ ಕೆಮಿಕಲ್ ಇಂದನೋ ಇಲ್ಲ ಏನೋ ಫುಡ್ ಇಂದನೋ ಏನೋ ಆತರ ಹೊರಗಡೆಯಿಂದ ಬಂದಿರೋಂತ ಕಾಯಿಲೆ ಅಲ್ಲ, ಅದು ಅವ್ನ ಬಾಡಿಯಲ್ಲೇ ಇದ್ದಿದ್ದು. ಈಗ ಹೆಂಗೆ ಕ್ಯಾನ್ಸರ್ ನಮ್ಮ ಬಾಡಿಯಲ್ಲಿ ಇರುತ್ತೆ, ಒಂದ್ ಟೈಮಲ್ಲಿ ಅದು ಸಡನ್ ಆಗಿ ಕೆಲವ್ರಿಗೆ ಎಕ್ಸ್ಪ್ಲೋರ್ ಅಂದ್ರೆ ಇದಾಗ್ಬಿಡುತ್ತೆ, ಕ್ಯಾನ್ಸರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಆತರ ಇವನ್ಗೆ ಅದೊಂದು ಸಿಂಡ್ರೋಮು. ಈ ಸಿಂಡ್ರೋಮ್ಗೆ ಔಷಧಿ ಅನ್ನೋದು ತುಂಬಾ ಕಮ್ಮಿ, ಅಂದ್ರೆ ಕ್ಯೂರ್ ಮಾಡಕ್ಕೆ ಮೇಂಟೆನೆನ್ಸ್ ಮಾಡಬಹುದು, ಕ್ಯೂರ್ ಮಾಡೋದು ಕಮ್ಮಿ. ಸೊ ಈ ತರ ಇತ್ತು. 2 ವರ್ಷ ಅವ್ನು ಮೆಡಿಕೇಶನ್ ಅಲ್ಲಿ ಇದ್ದ. ಅದಾದ್ಮೇಲೆ ಒಂದಿನ ಕಣ್ಣಲ್ಲಿ ಕ್ಲಾಟ್ ಆಗೋದು, ಬಾಯಲ್ಲಿ ಕ್ಲಾಟ್ ಆಗೋದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ 10 ದಿನ ಆರಾಮಾಗಿದ್ದ. ಅದು 10,000 ಇಂಜೆಕ್ಷನ್ ಕೊಡಿಸ್ಬೇಕು, 10,000 ಇಂಜೆಕ್ಷನ್ ಕೊಡಿಸ್ಬೇಕು, ಒಂದೊಂದು ಇಂಜೆಕ್ಷನ್ ಎಷ್ಟೆಷ್ಟೋ ಸಾವಿರ ಹೇಳೋರು. ಎಲ್ಲ ಮಾಡಿದ್ವಿ. ಕಡೆ ಇದು ಏನಕ್ಕೂ ವರ್ಕ್ ಆಗ್ತಾ ಇಲ್ಲ, ಆಪರೇಟ್ ಮಾಡಬೇಕು. ಸ್ಪ್ಲೀನ್ ಅನ್ನೋ ಒಂದು ಅಂಗ ಇದೆ, ಅದನ್ನ ತೆಗೆದ್ರೆ ಅವ್ನಿಗೆ ಸ್ವಲ್ಪ ಸರ್ವೈವಲ್ ಆಗ್ತಾನೆ. ಅದು ನಿಮ್ಗೆ ಹೊಟ್ಟೆ ಕರಳಿ ಇರುತ್ತಲ್ಲ, ಕರಳಿ ಹಿಂಭಾಗದಲ್ಲಿ ಇರುತ್ತೆ ಅದು. ಸೊ ಆಗೇನ್ ಮಾಡಿದ್ದಾರೆ, ಸರಿ ಹ್ಯಾಂಡ್ ಆಪರೇಷನ್ ಮಾಡ್ಬೇಕಂದ್ರೆ ಓಪನ್ ಮಾಡ್ಬೇಕು ಹೊಟ್ಟೆ. ಇನ್ನೊಂದು ಮಾಡ್ತಾರೆ ಕರೆಂಟ್ ಆಪರೇಷನ್, ಅಂದ್ರೆ ಹೊಟ್ಟೆ ಓಪನ್ ಮಾಡೋದಿಲ್ಲ, 1-2 ತೂತ್ ಮಾಡಿ ಅಲ್ಲಿಂದ ಅದನ್ನ ಆಪರೇಟ್ ಮಾಡ್ತಾರೆ. ಅದನ್ನ ಮಾಡೋದ ಇದನ್ನ ಮಾಡೋದ ಅಂದ್ರು. ಹೊಟ್ಟೆ ಕುಯ್ಬೇಕು ಅಂದ್ರೆ ಕಮ್ಮಿ ರೇಟು, ಕರೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ರೇಟು. ನಮ್ಗೇನು ಹೊಟ್ಟೆ ಕುಯ್ಯಲ್ವಲ್ಲ ಬಿಡಪ್ಪ, ಜಾಸ್ತಿ ಆದ್ರೂ ಪರವಾಗಿಲ್ಲ, ಕರೆಂಟ್ದೇ ಮಾಡಿ ಅಂದ್ವಿ. ಈ ಕರೆಂಟ್ ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ಗಳೇ 100% ಮಿಸ್ಟೇಕ್ ಮಾಡಿದ್ದಾರೆ. ಒಂದೇನು ಎಕ್ವಿಪ್ಮೆಂಟ್ ಒಳಗಡೆ ಹಾಕಬೇಕಾದ್ರೆ ಕರಳಿಗೆ ಏಟ್ ಮಾಡಿದ್ದಾರೆ. ಅದು ದೊಡ್ಡ ಕರಳಿಗೆ ಏಟ್ ಆಗಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ದೊಡ್ಡ ಕರಳು ಇಲ್ಲ ಅಂದ್ರೂ ನೀವು ಸರ್ವೈವ್ ಬದುಕ್ತಾನೆ. ನಿಮಗೆ ಚಿಕ್ಕ ಕರಳು ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಸೊ ಇದು ಏಟ್ ಮಾಡಿದ್ದೇನಾಗಿದೆ, ಅದು ಹಂಗೆ ಜಾಸ್ತಿ ಆಗ್ತಾ ಗಾಯ ಏನಾಗಿದೆ, ಕುಳಿತಾ ಅಂದ್ರೆ ಇವಾಗ ಒಂದು ಕ್ಲಾಟ್ ಆದ್ರೆ ಅದು ವಾಸಿ ಆಗಿಲ್ಲ ಅಂದ್ರೆ ಪಕ್ಕದಲ್ಲೆಲ್ಲ ಹಂಗೆ ಕುಳಿತಾ ಹೋಗ್ತಲ್ಲ.
ಸೊ ಆ ಥರ ಕುಳಿತಾ 80 ಭಾಗ ಕರಳು, ಸಣ್ಣ ಕರಳು ಕೊಳ್ದೋಗಿದೆ. ಅಂದ್ರೆ ಹಾಸ್ಪಿಟಲ್ ಇದ್ದಾಗ್ಲೇನೆ ಆಪರೇಟ್ ಮಾಡಿ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಕೊಳಿತಾ ಅದು? ಅಂದ್ರೆ ಫಸ್ಟ್ ಆಪರೇಷನ್ ಮಾಡಿ 1 ವಾರನೋ 8 ದಿನನೋ ಏನೋ ಆಗಿತ್ತು. ಅವ್ನು ಹಂಗೆ ಸಫರ್ ಮಾಡ್ತಾ ಇದ್ದ, ಹೊಟ್ಟೆನೋ ಅಂತ ಇದ್ದ. ಸರಿ, ಆಮೇಲೆ ಏನು ಅಂತ ಚೆಕ್ ಮಾಡಿದ್ರೆ ಅವಾಗ ಹಿಂಗಾಗಿತ್ತು, ಇಲ್ಲ ತೆಗಿಲೇಬೇಕು ಅಂದ್ರೆ ಯಾವತ್ತು ಅವ್ರು 80 ಭಾಗ ಕರಳನ್ನು ತೆಗಿಬೇಕು ಅಂದ್ರೆ ನನ್ಗೆ ಅವತ್ತೇ ಫಿಕ್ಸ್ ಅವ್ನು ಇರೋಲ್ಲ ಅಂತ. ಇನ್ನೊಂದೇನಂದ್ರೆ ಹಂಗ್ ಬದುಕದ ಯಾಕೆ, ಹಂಗಿದ್ದು ಬದುಕದ್ ಯಾಕೆ? ಅಲ್ಲ 80 ಭಾಗ ಕರಳು ತೆಗೆದು ಅವ್ರು ಬದುಕ್ತಾನೆ ಅಂತ ಅನ್ಕೊಂಡಿದ್ರ ಡಾಕ್ಟ್ರು? ಇಲ್ಲ, ಎಲ್ರಿಗೂ ಗೊತ್ತದು. ಅವ್ರೇ ತೆಗೆದ್ಬಿಟ್ಟು ಬದುಕಿಸ್ಬೇಕು ಅಂತ ಈಗ ತೆಗ್ದಿಲ್ಲ ಅಂದ್ರೂ ಹೋಗ್ಬಿಡ್ತಾನಲ್ವಾ, ಸುಮ್ನೆ ಏನೋ ಒಂದು ನಾಮಕವಸ್ತು ತೆಗೆದ್ಬಿಟ್ಟು ಏನೋ ಒಂದು ಮಾಡೋಣ, ಅದು ಪೈಪ್ ಹಾಕ್ಬಿಟ್ಟು ಒಳಗಡೆ ಬ್ಯಾಗ್ ಕೊಡೋಣ, ಏನೇನೋ ಅವ್ರದ್ದು. ಸೊ ಈ ತರ ಮಾಡಿ 80 ಭಾಗ ಕರಳು ತೆಗೆದ್ರು. ಆಮೇಲೆ ಅದ್ರ ಮೇಲೆ ತಿರ್ಗಾ 7 ಆಪರೇಷನ್ ಮಾಡಿದ್ರು. ಅದ್ರ ಮೇಲೆ ಆಪರೇಷನ್, ಅದ್ರ ಮೇಲೆ ಇದು ಬ್ಲೀಡ್ ಆಗ್ತಾ ಇದೆ ಅಂತ ಇದ್ ಮಾಡ್ ಲಾಸ್ಟ್ಗೆ ಹೆಂಗ್ ಗೊತ್ತಾ, ಲಾಸ್ಟ್ 3 ಆಪರೇಷನ್ ಆಗುವಾಗ 4 ಆಪರೇಷನ್ ಆದ್ಮೇಲೆ ಹೊಟ್ಟೆನ ಓಪನ್ ಮಾಡಿ ಇಟ್ಟಿದ್ರು. ಅವ್ನ್ ತಿರ್ಗಕ್ಕಾಗಲ್ಲ, ಹಿಂಗ್ ತಿರ್ಗಕ್ಕಾಗಲ್ಲ, ಹೊಟ್ಟೆ ಓಪನ್ ಇತ್ತು. ಅದಕ್ಕೆ ಹತ್ತಿ ಎಲ್ಲ ತುಂಬಿಟ್ಟು ಹಿಂಗ್ ಇಟ್ಟಿರೋರು ಬಂದ್ಬಿಟ್ಟು ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಈ ಪಸ್ ಕ್ಲೀನ್ ಮಾಡೋದು ಆ ತರ ಕ್ಲೀನ್ ಮಾಡ್ಬಿಟ್ಟು ಹೋಗೋರು. ಒಂದ್ಸತಿ ಅವ್ನು ನೋವು ತಡೆಯಕ್ಕಾಗ್ದಿರೋ ಡಾಕ್ಟರ್ಗೆ ಕಬಳ ಕೊಡ್ದಿದ್ದ ಅವನು. ಆತರ ಅಷ್ಟು ನೋವು ತಿಂದಿರೋದು, ಬದುಕಿಸಿ ಇಟ್ಕೊಂಡಿದ್ರು. ಹಂಗೆ ಹೆಂಗೆ ಅಂದ್ರೆ ಪ್ಲೀಸ್ ನನಗೆ ಪೇನ್ ಕಿಲ್ಲರ್ ಕೊಡಿ ಅಂತ ಕೇಳೋಣ. ಯಾವ ಏಜ್ ಸರ್ ಸತಿ? ಅವ್ನಿಗೆ 21 ವರ್ಷ ಆಗಿತ್ತು ಸರ್ ಅವಾಗ. ಅಯ್ಯೋ ದೇವ್ರೆ. ಇಲ್ಲ, ಅದು ಹಾರಿಬಲ್ ಬಿಡಿ, ನಿಮ್ಗೆ ಅದು ಯಾರ ಲೈಫಲ್ಲೂ ಆಗ್ಬಾರ್ದು. ದಯವಿಟ್ಟು ಒಂದ್ಸತಿ ನೋಡಿ ಚೇತನ್ ನೋಡಿ ಹಿಂಗ್ ಫೀಲ್ ನಾನು ಯಾಕಂದ್ರೆ ಇಂಟರ್ವ್ಯೂಗಳು ನಾನು ನೋಡಿಲ್ಲ, ಎಮೋಷನಲ್ ಆಗಿ ಏನೋ ಇರುತ್ತೆ ಅಂದ್ಬಿಟ್ಟು ನಾನು ಕೇಳಕ್ ಹೋಗಲ್ಲ. ನಾನು ಯಾರೋ ಬೀಳ್ತಾ ಇರೋದು, ಇನ್ನು ಸಿಂಹ ಜಿಂಗೆ ಅಟ್ಯಾಕ್ ಮಾಡ್ತಾ ಇರ್ತಿದ್ರು ನೋಡಕ್ ಹೋಗಲ್ಲ, ಸ್ಕಿಪ್ ಮಾಡ್ಬಿಡ್ತೀನಿ. ಇದನ್ನೆಲ್ಲ ಕೇಳ್ಬೇಕು. ಯಾಕೆ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಧೈರ್ಯ ಬರ್ಬೇಕು. ನೆಕ್ಸ್ಟ್ ಅಲ್ಲ, ನಾವು ನೀವು ಹುಷಾರಾಗಿರ್ಬೇಕು. ಇಲ್ಲ, ಆಪರೇಟ್ ಮೇಜರ್ ನಾನು ಒಂದು ಜನಕ್ಕೆ ಹೇಳೋದು, ತಲೆಗೆ ಹೊಟ್ಟೆಗೆ ಆಪರೇಷನ್ ಮಾಡ್ತಿದ್ದಾರೆ ಅಂದ್ರೆ ಕತ್ತಿಂದ ಹೊಟ್ಟೆ ಭಾಗ ತಲೆ ಒಳಗೆ ಆಪರೇಷನ್ ಮಾಡ್ತಾರೆ. ಕಾಲು ಕೈ ಅಲ್ಲೂ ಮಿಸ್ಟೇಕ್ ಆಗುತ್ತೆ ಇರ್ಲಿ, ಬಟ್ ಚಾನ್ಸಸ್ ಕಮ್ಮಿ. ಅದೇನಾರ ಆದ್ರೂ ಸರ್ವೈವ್ ಆಗ್ಬೋದು. ಬಟ್ ಹೊಟ್ಟೆಗೆ ತಲೆ ಒಳಗಡೆ ಏನು ಆಪರೇಷನ್ ಮಾಡ್ತಾರೆ ಅಂತ ಬಂದಾಗ ಒಂದು 10 ಸತಿ ಯೋಚನೆ ಮಾಡಿ, 10 ಟೀಮ್ನ ಇಟ್ಕೊಳ್ಳಿ, 10 ಜನ ಕರ್ಸ್ಕೊಳ್ಳಿ. ಒಂದು ನಾವು ಖರ್ಚು ಮಾಡಿದೀವಿ ಇಲ್ಲ ಅಂತಲ್ಲ, ಇನ್ನೂ ಖರ್ಚು ಮಾಡಿ ಒಳ್ಳೆ ಡಾಕ್ಟರ್ಗೆ ಹೋಗ್ಬಿಡಿ. ಇಲ್ಲ ಅಂದ್ರೆ ಅದು ಸರ್ವನಾಶ ಮಾಡ್ಬಿಡ್ತಾರೆ. ಡಾಕ್ಟರ್ಗಳು ಅಲ್ಲಿ ಏನಂದ್ರೆ ಅವರು ಏನಂತಾರೆ ಅದನ್ನ ಓದಿದಾರೋ ಇಲ್ವೋ ಅನ್ನೋ ತರ ಡೌಟ್ ಬಂದ್ಬಿಡುತ್ತೆ ನಮಗೆ. ಅವ್ರಿಗೆಲ್ಲ ಏನ್ ಗೊತ್ತಾ ಸರ್, ಒಂದು ಏನೋ ನೀವು ದೊಡ್ಡ ಏನೋ ಆಯ್ತು ಅಂತ ಬಂದಾಗ ನೀವು ಬಾಡಿಗೆ ಅವ್ರು ನೋಡೋದಿಷ್ಟೇ, ರೋಗ ಇರೋ ದೇಹ ಅಷ್ಟೇ. ಅದು ನಾವ್ ಏನ್ ಮಾಡ್ಬೇಕು, ಟೆಕ್ನಿಕಲಿ ಎಷ್ಟೇ ಯೋಚನೆ ಮಾಡ್ತಾರೆ. ಎಮೋಷನಲ್ ಇರಲ್ಲ ಡಾಕ್ಟರ್ಗಳು ಎಮೋಷನಲ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಮತ್ತೆ ಒಂದು ಆಪರೇಷನ್ ಇಷ್ಟ ಅಂತ ಚಾರ್ಜ್ ಮಾಡಿರ್ತಾರೆ. ಹೌದೌದು, ನಿಮ್ಗೆ ಹೆಂಗೆ ಗೊತ್ತಾ ಚೇತನ್, ನೀವೇನು ಮಿಸ್ ಆಗಲ್ಲ. ನಿಮಗೆ ಸೈನ್ ಹಾಕಿದ್ರೆ ಆಪರೇಟ್ ಮಾಡ್ತಾರೆ, ಇಲ್ಲಾಂದ್ರೆ ಫಾರ್ಮ್ ಅಲ್ಲೇ ಇರುತ್ತೆ ಇದು ಗೊತ್ತಿಲ್ಲ ಚಾನ್ಸಸ್ ನಮ್ಗೆ ಅಂತ. ಬಟ್ ನಾವು ಅದು ಏನಾದ್ರು ಪರವಾಗಿಲ್ಲ ಅಂತಾನೆ ಸೈನ್ ಮಾಡ್ಬೇಕು. ನೀವು ಯಾವುದೇ ಆಪರೇಷನ್ ನೀವು ಚಾನ್ಸ್ ತಗೊಳ್ಬೇಕು. ಹೌದು, ಹೆರಿಗೆ ಮಾಡ್ಸಕ್ ಹೋದ್ರು ಅಲ್ಲೂ ಹಾಕ್ಸ್ಕೊಂತಾರೆ ನಿಮ್ಗೆ ಸಿಗ್ನೇಚರ್. ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನಾದ್ರು ಹೆಚ್ಚು ಕಮ್ಮಿ ನಮ್ಗೆ ಗೊತ್ತಿಲ್ಲ ಅನ್ನೋ ತರ ಸೇಫ್ ಆಗಿ ಇದ್ಬಿಡ್ತಾರೆ ಅಲ್ವಾ. ಬಟ್ ಈ ತರ ಒಂದು ಇದ್ರೆ, ನನ್ನ ತಮ್ಮನ ವಿಷಯದಲ್ಲಿ ಈ ತರ ಆಗಿದ್ರೆ ತುಂಬಾ ಜನ ಡಾಕ್ಟರ್ಗಳು ಜೀವ ಉಳಿಸಿರೋದು ಇದೆ. ನಾವು ಎಲ್ಲ ಡಾಕ್ಟರ್ಗಳನ್ನು ಇದು ಮಾಡುವ ಆರ್ಟಿಸ್ಟ್ ಆಗಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಾ. ಕೇಳದೆ ಇರೋ ಕಥೆಗಳು ಇನ್ನೆಷ್ಟಿದಾವೆ, ಖಂಡಿತ ಆಚೆ ಬರದೇ ಇರೋ ಅಂತ ನೋವುಗಳು ಇನ್ನೆಷ್ಟಿದಾವೆ. ಅಲ್ಲೇ ಹಾಸ್ಪಿಟಲ್ ಮುಚ್ಚೋಗ್ತವೆ. ಎಷ್ಟು ನೋಡ್ಬಿಟ್ವಿ ಗೊತ್ತಾ ಸರ್, ಯಾರು ಅಯ್ಯೋ ಅಂದ್ರೆ ಸಾಕು ಓಡ್ಬಿಡ್ತಾ ಇದೀವಿ ನಾವು. ಯಾರು ನನ್ನ ತಮ್ಮನ ಅಲ್ಲಿ ಇನ್ನೊಬ್ಬ ಸತ್ತೋಗಿರೋ ಬೇಜಾರು ಇರ್ತಾ ಇತ್ತು, ಆದ್ರೆ ಒಬ್ಬ ನನ್ನ ತಮ್ಮಲ್ಲ ಇವತ್ತು. ಆತರ ಒಂದು ನೀವಿಬ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿ, ಜೊತೆಲಿ ಕೆಲಸ ಮಾಡಿದ್ರೆ ಈಗ ಚೇತನ್ ಮತ್ತೆ ನೀವು. ನಾವು ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಚೇತನ್ ಅವರು ನಾವು ಅಂದ್ರೆ ಇನಿಷಿಯಲ್ ಸ್ಟೇಜಿಂದ, ಅವ್ರ ಇನಿಷಿಯಲ್ ಸ್ಟೇಜಿಂದ ಇಬ್ರು ಪರಿಚಯ ಇರೋದ್ರಿಂದ ನಮ್ಗೆ ಆಕ್ಟ್ ಮಾಡಕ್ ತುಂಬಾ ಈಸಿ ಆಗೋಯ್ತು ಬಿಡಿ. ನಮ್ಗೆ ಕ್ಲೋಸ್ನೆಸ್ ಇತ್ತಲ್ಲ, ಫ್ರೆಂಡ್, ಸೊ ಹಂಗಾಗಿ ಏನು ಅಂತ ಕಷ್ಟ ಆಗೋ ತರದ್ದು ಏನಿಲ್ಲ. ತುಂಬಾ ಜೆಲ್ ಆಗೋದು, ತುಂಬಾ ಕ್ಲೋಸ್ ಮೂವ್ ಆಗೋದು. ಆಕ್ಚುಲಿ ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ರೆ ಅದು ಫ್ರೆಂಡ್ ತರ ಹಂಗ ಕ್ಲೋಸ್ ಆಗಿ ಕನೆಕ್ಟ್ ಆಗಿದೆ ಅಷ್ಟೇ. ಅದು ಸ್ಕ್ರೀನ್ ಮೇಲೂ ಕಾಣಿಸುತ್ತೆ. ನಿಮ್ಗೆ ಚೇತನ್ ನಿಮ್ಗೆ ತುಂಬಾ ಈಸಿ ಅನ್ಸ್ತು ಅಂತ. ತುಂಬಾ ಸಿನಿಮಾ ಮಾಡಿದಿರಾ, ತುಂಬಾ ಕೋ ಆರ್ಟಿಸ್ಟ್ಗಳು ನೋಡಿದಿರಾ ನೀವು. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಅಲ್ಲ, ಬೇರೆ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ನಮ್ಮ ಫ್ರೆಂಡ್ ಆಗಿರಲ್ಲ, ಇವ್ರು ನಮ್ಮ ಫ್ರೆಂಡ್ ಅಲ್ವಾ. ಅದೇ ಕ್ವಾಟ್ಲೆ ಇಲ್ವಾ, ಕ್ವಾಟ್ಲೆ ಮಾಡ್ಕೊಂಡು ಎದುರುಗಡೆ ಇರೋ ಆರ್ಟಿಸ್ಟ್ ರೇಗಿಸ್ಕೊಂಡು, ಟೆಕ್ನಿಷಿಯನ್ ರೇಗಿಸ್ಕೊಂಡು ಮಾಮೂಲಿ ಮಾತಾಡ್ಕೊಂಡು, ನಾನು ಫೋನ್ ಮಾಡ್ಕೊಂಡು ಹುಡುಗಿರ್ ಬಗ್ಗೆ ಕಮೆಂಟ್ ಆಗ್ತೀರಾ? ಎಲ್ಲಿ ಸೆಟ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಯಾವ ಹುಡುಗಿರು ಅಂಡ್ ನಿಮ್ಮ ಸಿನಿಮಾ ಬಗ್ಗೆ, ನಿಮ್ ಹೀರೋಯಿನ್ ಬಗ್ಗೆ ಕೇಳಿ ಸ್ವಲ್ಪ ಬೇಜಾರಾಯ್ತು. ಏನೋ ಅವರು
ಹೌದು ಹೌದು ಅದು ಪ್ರೆಸೆಂಟ್ ಇಲ್ಲ ಅಂತೀನೋ ಕೇಳ್ಪಟ್ಟೆ. ಹೌದು. ಏನು ಅವ್ರದ್ದು ಏನು ಕತೆ ಸರ್ ಇದು ವಿಚಾರ ನಮಗೂ ಅಷ್ಟು ಗೊತ್ತಿಲ್ಲ ಸರ್. ಒಂದು ದಿನ ಎಲ್ಲೋ ಹಿಂಗೆ ಇದ್ದಾಗ ಒಂದು ಫೋನ್ ಬಂತು, ಹಿಂಗಾಗಿದೆ, ಒಂದು ಅವಘಡ ಆಗಿದೆ ಅಂತ. ಅಲ್ಲಿ ಹೋದಾಗ ಅವ್ರಿಗೆ ನಮಗೂ ತುಂಬ ಬೇಜಾರಿದೆ, ತುಂಬ ಹೋಪ್ ಇಟ್ಕೊಂಡಿದ್ರು ಅವರು ಕೂಡ. ಇಲ್ಲ ಸರ್ ಈ ಸಿನಿಮಾ ನನಗೇನೋ ಆಗುತ್ತೆ, ಇಲ್ಲ ತುಂಬ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಕಥೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನಾನು ತುಂಬ ಹೋಪ್ ಇಟ್ಕೊಂಡಿದ್ದೀನಿ ಸಿನಿಮಾ ಮೇಲೆ ಅಂತಿದ್ರು. ಅನ್ಫಾರ್ಚುನೇಟ್ಲಿ ಏನೋ ಆಗಿದೆ, ಅದು ನಮಗೆ ಅಷ್ಟು ಮಾಹಿತಿ ಇಲ್ಲ. ಅದನ್ನ ಅವ್ರ ತಂದೆಯವರು ಅಥವಾ ಮನೆಯವರು ಹಿಂಗೆ ಪಟ್ಟಂತ ಹೋಗ್ಬಿಟ್ರೆ ನಮ್ಗೆ ಇವಾಗ ಒಂದು ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಇಲ್ಲ ನಮಗೂ ಡೈಜೆಸ್ಟೇ ಆಗ್ತಾ ಇಲ್ಲ ಇವಾಗಲೂ. ಅಯ್ಯಪ್ಪ, ತುಂಬ ಕಷ್ಟ ಅದನ್ನೆಲ್ಲ ಅರಗಿಸ್ಕೊಳ್ಳೋದು. ಸರ್ ನಾನು ಹೇಳೋದಿಷ್ಟೇ, ನಿಮ್ಮ ತಾಯಿಯವರು ತುಂಬ ದೊಡ್ಡ ಆ್ಯಕ್ಟ್ರು, ತುಂಬ ಸೀನಿಯರ್ ಆ್ಯಕ್ಟ್ರು ಕೂಡ. ಅವ್ರ ಮಗನಾಗಿ ನೀವೇನು ಪ್ರಯತ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ನಿಮ್ದು ಏನು ಡ್ರೀಮ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು. ಆ್ಯಂಡ್ ಯೂಟ್ಯೂಬ್ನ ಗುರುಗಳಾಗಿ ಇಟ್ಕೊಂಡು ಗುರಿ ಕಡೆ ಹೆಜ್ಜೆ ಇಡ್ತಾರೋ ಚೇತನ್ ಅವ್ರ ಕನಸುಗಳು ಆಗ್ಲಿ. ಬಟ್ ನಮ್ಮನ್ನು ಮರಿಬಿಡಿದೆ ಅಯ್ಯೋ ನೀವು ನಮ್ಮನ್ನು ಮರಿಬಾರ್ದು. ಹಿಂಗೆ ಸಿಗ್ತಾ ಇರೋಣ ಮಧು ಅಂತ ನೆನ್ಪಿಟ್ಕೊಳ್ಳಿ, ಸಿಗ್ತಾ ಇರೋಣ ಯಾವಾಗಲೂ. ನಿಮ್ಮ ಸಿನಿಮಾ ಒಳ್ಳೇದಾಗಲಿ. ಇದೇ ತಿಂಗಳು ಜೂನ್ 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜರತ್ನಾಕರ ಅಂತ. ರಾಜರತ್ನಾಕರ ಅಂತ ಟೈಟಲ್ ಯಾಕೆ ಅಂತ ಕೇಳ್ಬೇಕು ಅನ್ಕೊಂಡೆ ನಾನು. ಓಕೆ, ಆ್ಯಕ್ಚುಲಿ ಇದ್ರ ಫಸ್ಟ್ ಟೈಟ್ಲು ಬೇರೆ ಇತ್ತು. ಟೈಟ್ಲ್ ಹೇಳ್ಬೋದೇನೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ಸರ್ವಗುಣ ಸಂಪನ್ನ ಅಂತ ಇಟ್ಟಿದ್ರು. ಓಕೆ ಓಕೆ. ಅದಾದ್ಮೇಲೆ ಏನೇನಾಯ್ತೋ ಗೊತ್ತಿಲ್ಲ ಟೀಮಲ್ಲಿ. ನನಗೂ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ, ಸರ್ ಟೈಟ್ಲು ರಾಜರತ್ನಾಕರ ಅಂದರು. ಸಕ್ಕದಾಗಿದೆ ಸರ್ ಅಂದೆ. ಸೊ ಅದು ಏನಕ್ಕೆ ಅನ್ನೋದು ನಿಮಗೆ ಮೇಜರ್ ಆಗಿ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಅಂದರೆ ಹೀರೋ ಕ್ಯಾರೆಕ್ಟರ್ ಹೆಸರು ಬಂದು ರಾಜ ಅಂತ. ಅದು ರತ್ನಾಕರ ಅಂತ ಏನಕ್ಕೆ ಸೇರ್ಕೊಂಡಿದೆ ಅನ್ನೋದು ಸಿನಿಮಾಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಂಗೆ ಥಿಯೇಟರ್ಗೆ ಬಂದು ತಿಳ್ಕೊಳ್ಳಿ ಸುಮ್ಮನೆ. ಒಳ್ಳೆ ಟ್ವಿಸ್ಟ್ ಇದೆ, ಮೇಜರ್ ಟ್ವಿಸ್ಟ್ ಇದೆ, ಅಲ್ಲೇ ಎಂಜಾಯ್ ಮಾಡ್ಬೇಕು ನೀವು. ಅಲ್ಲೇ ಹಂಗೆ. ಓಕೆ, ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. ನೀವೇನು ಅನ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತೀರಾ, ನೀವು ಕೆಲಸ ಮಾಡ್ತೀರಾ, ನಿಮ್ಮ ಎಲ್ಲ ಡ್ರೀಮ್ಸ್ ಅದರಲ್ಲಿ ನಿಜ ಆಗಲಿ ಅಂತ ವಿಶ್ ಮಾಡ್ತೀನಿ. ಬಾರ್ ಮುಂದೆನೇ ಹಾಕಿದ್ರಲ್ಲ ನೀವು. ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇರುತ್ತೆ, ಅದ್ರಲ್ಲ ಅವ್ರೊಂದು ಟ್ವಿಸ್ಟ್ ಕೊಟ್ಟರೆ ನಾವೇ ಕುಡಿಸ್ತೀರ, ಹಂಗೆ ಕುಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಇಂಟರ್ವ್ಯೂ ಅನ್ಕೊಂಡ್ವಿ. ಹಂಗೆ ಅಲ್ಲ, ಅಂತ ಒಂದು ಟೈಮ್ ಬಂತು ಮಾಡ್ಬೋದು ನಂಗಿದ್ರೆ ಖಂಡಿತವಾಗ್ಲೂ ಮಾಡೋಣ. ಯಾವ್ದಾದ್ರು ಎಣ್ಣೆ ಸಿನಿಮಾ ಮಾಡಿದಾಗ ಅಲ್ಲ, ಎಣ್ಣೆ ಬಗ್ಗೆ ಎಂತೆಂಥ ಸಾಂಗ್ಸ್ಗಳು ಬಂದಿದೆ, ಎಂತೆಂಥ ಸಿನಿಮಾಗಳು ಬಂದಿದೆ. ಎಷ್ಟು ಜನ ಹೀರೋಗಳು ಬಾಟ್ಲ್ ಹಿಡಿದಿಲ್ಲ, ಎಷ್ಟು ಜನ ಹೀರೋಯಿನ್ ಇಂದ ಹೀರೋಗಳು ಹಾಳಾಗಿಲ್ಲ. ನನಗೆ ಈ ಹಾಸ್ಪಿಟಲ್ ವಿಷಯ ಕೇಳಿದಾಗಿಂದನೂ ಅನ್ನಿಸ್ತಿರೋದು ಒಂದೇ, ಜೀವನದಲ್ಲಿ ಹಿಂಗೂ ಆಗುತ್ತಾ ಅಂತ. ಯಾಕೆಂದರೆ ಹೊಟ್ಟೆನ ಓಪನ್ ಮಾಡಿ ಇಟ್ಬಿಟ್ಟಿದ್ರು ಒಂದಷ್ಟು ದಿವಸ, ಆ ಕಡೆ ಈ ಕಡೆ ಅಳ್ಳಾಡಕ್ಕೆ ಕೂಡ ಆಗ್ತಿರ್ಲಿಲ್ಲ. ಈ ವಿಚಾರ ಕೇಳಿದ್ಮೇಲಂತೂ ಅಯ್ಯೋ ದೇವರೇ, ಹಿಂಗೂ ಇರುತ್ತಾ ಅಂದರೆ ಭೂಮಿ ಮೇಲೇ ನರಕ ನೋಡ್ದಂಗೆ ಅದು ಸಮ. ಅದು ಇಟ್ಸ್ ವೆರಿ ಹಾರಿಬಲ್. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನ ಶತ್ರುಗೂ ಕೂಡ ಈ ಥರದ ಒಂದು ಕಷ್ಟ, ಇಂಥ ಒಂದು ಆರೋಗ್ಯ ಸಮಸ್ಯೆ ಬರದೇ ಇರಲಿ, ಯಾರಿಗೂ ಬರದೇ ಇರಲಿ. ಅಷ್ಟಿಲ್ಲದೆ ದೊಡ್ಡವ್ರು ಹೇಳಿಲ್ಲ, ಆರೋಗ್ಯವೇ ಭಾಗ್ಯ ಅಂತ. ನಿಮ್ಮ ಹತ್ರ ಎಷ್ಟು ಆಸ್ತಿ ಇದ್ದರೂ, ಏನೇ ಇದ್ದರೂ, ಏನೇ ನನಗೆ ಕಾಯಿಲೆ ಬಂದರೂ ನಾನು ಸರಿ ಮಾಡ್ಕೊಳ್ಳೋಷ್ಟು ದುಡ್ಡಿದೆ ಅಂತ ಅಂದರೂ ಕೂಡ ಆ ನೋವು ತಿಂತಿರಲ್ಲ. ಅಯ್ಯಪ್ಪ, ತುಂಬ ಕಷ್ಟ ಅದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಬೋದಷ್ಟೇ. ಆ್ಯಂಡ್ ಆಲ್ಸೋ ರಾಜರತ್ನಾಕರ ಸಿನಿಮಾಗೆ ಒಳ್ಳೆಯದಾಗಲಿ. ಆಶಾರಾಣಿ ಮೇಡಮ್, ನಿಮಗೆ ಒಂದಷ್ಟು ಸಮಾಧಾನ ಸಿಗಲಿ. ನಾವೆಲ್ಲರೂ ಇದೀವಿ ನಿಮ್ಮ ಜೊತೆ. ಆ್ಯಂಡ್ ಆಲ್ಸೋ ಚಂದನ್ ಅವರಿಗೆ ಕೇಳೋದಿಷ್ಟೇ ನಾನು, ಚಂದನ್ ರಾಜ್ ಅವರಿಗೆ, ನಿಮಗೆ ಬ್ರೈಟ್ ಫ್ಯೂಚರ್ ಇದೆ. ನಿಮ್ಮ ಒಂದು ಎಫರ್ಟು, ನೀವು ಏನು ಕಷ್ಟಪಟ್ಟಿದ್ದೀರಾ ಆ್ಯಂಡ್ ನೀವೇನು ಆಸೆ ಪಡ್ತಾ ಇದ್ದೀರಾ ಲೈಫಲ್ಲಿ, ಅದೆಲ್ಲ ನೆರವೇರಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವೇನು ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಅದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ್ಯಂಡ್ ಗೈಸ್, ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.